ಶಿವಕಾಶಿ ಕ್ಷೇತ್ರವನ್ನೇ ಅಲುಗಾಡಿಸಿದ ಕೀರ್ತನ. ವಿಜಯ್ ಸಂಪುಟದಲ್ಲಿ ಅತಿ ಕಿರಿಯ ಸಚಿವೆ ಆಗಿರುವ ಕೀರ್ತನ. ವಿಜಯ್ಗೆ ಕೀರ್ತನ ರೈಟ್ ಹ್ಯಾಂಡ್ ಆಗಿದ್ದು ಹೇಗೆ? ರಾಜಕೀಯ ಅನುಭವ ಇಲ್ಲದ ಹುಡುಗಿ ಸಚಿವೆ ಆಗಿದ್ದು ಹೇಗೆ? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಮೊನ್ನೆ ಅಷ್ಟೇ ಚೆನ್ನೈನ ಪ್ರತಿಷ್ಠಿತ ನೆಹರು ಕ್ರೀಡಾಂಗಣದಲ್ಲಿ ನಡೆದಂತಹ ಒಂದು ಭವ್ಯ ಸಮಾರಂಭದಲ್ಲಿ ತಮಿಳುನಾಡಿನ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ವಿಜಯ್ ಅವರಿಗೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದರು. ಅಲ್ಲಿ ಕಿಕ್ಕಿರಿದು ತುಂಬಿದ್ದ ಅಭಿಮಾನಿಗಳು ಮತ್ತು ಬೆಂಬಲಿಗರ ಸಮ್ಮುಖದಲ್ಲಿ ಈ ಒಂದು ಐತಿಹಾಸಿಕ ಕ್ಷಣ ಕೂಡ ಸಂಭವಿಸಿತು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಖ್ಯಾತ ನಟಿ ತ್ರಿಷಾ ಸೇರಿದಂತೆ ಹಲವು ಗಣ್ಯರು ಈ ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದರು. ಎಂಜಿಆರ್, ಕರುಣಾನಿಧಿ ಮತ್ತು ಜಯಲಲಿತರಂತಹ ದಿಗ್ಗಜರು ಆಳಿದ ತಮಿಳುನಾಡಿನ ಸಿಂಹಾಸನವನ್ನ ಈಗ ದಳಪತಿ ವಿಜಯ್ ಅವರು ಅಲಂಕರಿಸಿದ್ದಾರೆ. ದಳಪತಿ ಕ್ಯಾಬಿನೆಟ್ ಟೀಮ್ನಲ್ಲಿ ಅತಿ ಕಿರಿಯ ವಯಸ್ಸಿನ ಸಚಿವೆ ಕೂಡ ಇದ್ದಾರೆ. ಅವರ ಹೆಸರು ಕೀರ್ತನ ಆಲಿಯಾಸ್ ಸೆಲ್ಫಿ ಕೀರ್ತನ. ಹಾಗಾದ್ರೆ ಈ ಕೀರ್ತನ ಯಾರು? ಅವರ ಹಿನ್ನೆಲೆ ಏನು? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಎಸ್, ಶಿವಕಾಶಿ ಕ್ಷೇತ್ರದ ಟಿವಿಕೆ ಪಕ್ಷದ ಶಾಸಕಿಯಾಗಿರುವಂತಹ ಕೀರ್ತನ ಅವರು ಸಿಎಂ ವಿಜಯ್ ಅವರ ಸಂಪುಟದಲ್ಲಿ ಸಚಿವೆಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಕೇವಲ 29 ವರ್ಷ ವಯಸ್ಸಿನ ಕೀರ್ತನ ತಮಿಳುನಾಡಿನ ಅತ್ಯಂತ ಕಿರಿಯ ಸಚಿವರು ಕೂಡ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಷ್ಟೇ ಅಲ್ಲ, ವಿಜಯ್ ಅವರ ಸಂಪುಟದಲ್ಲಿ ಮೊದಲ ಮತ್ತು ಏಕೈಕ ಮಹಿಳಾ ಸಚಿವೆ ಕೂಡ ಆಗಿದ್ದಾರೆ. ಶಿವಕಾಶಿ ಕ್ಷೇತ್ರದಲ್ಲಿ ಸುಮಾರು 7 ದಶಕಗಳಿಂದಲೂ ಪುರುಷ ಪ್ರಾಬಲ್ಯವಿತ್ತು. ಈ ಪ್ರಬಲ ಪುರುಷ ಪ್ರಾಬಲ್ಯವನ್ನ ಮುರಿದು ಆ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಟಿವಿಕೆ ಪಕ್ಷದಿಂದ ಗೆಲುವನ್ನ ಸಾಧಿಸಿರುವಂತಹ ಕೀರ್ತನ ಮೊದಲ ಮಹಿಳಾ ಶಾಸಕಿಯಾಗಿಯೂ ಕೂಡ ದಾಖಲೆ ಬರೆದಿದ್ದಾರೆ. ಈಗ ಅವರು ಸಚಿವೆಯಾಗಿ ಪದಗ್ರಹಣ ಮಾಡುವ ಮೂಲಕ ಮತ್ತೊಂದು ಇತಿಹಾಸವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಹಾಗಾದ್ರೆ ಈ ಕೀರ್ತನ ಯಾರು? ಕೀರ್ತನ ಅವರ ಹಿನ್ನೆಲೆ ಏನು? ಸ್ನಾತಕೋತ್ತರ ಪದವೀಧರೆಯಾಗಿರುವಂತಹ ಕೀರ್ತನ ಅವರು ಈ ಹಿಂದೆ ತಮಿಳುನಾಡು ಮಾಜಿ ಸಿಎಂ ಎಂಕೆ ಸ್ಟಾಲಿನ್ ಸೇರಿದಂತೆ ಹಲವು ಪ್ರಮುಖ ನಾಯಕರಿಗೆ ರಾಜಕೀಯ ಸಲಹೆಗಾರ್ತಿಯಾಗಿ ಕಾರ್ಯನಿರ್ವಹಿಸಿದಂತಹ ಒಂದು ಅನುಭವ ಕೂಡ ಕೀರ್ತನ ಅವರಿಗಿದೆ. ಕೇವಲ 29 ವರ್ಷ ವಯಸ್ಸಾಗಿರುವಂತಹ ಕೀರ್ತನ ವಿಜಯ್ ಅವರ ಮೊದಲ ಸಂಪುಟದಲ್ಲಿ ಅತ್ಯಂತ ಕಿರಿಯ ಸಚಿವೆಯಾಗಿರುವಂತಹ ಅವರು ಶಿವಕಾಶಿ ಕ್ಷೇತ್ರದಿಂದ ಸ್ಪರ್ಧಿಸಿ ಸುಮಾರು 70 ವರ್ಷಗಳ ಇತಿಹಾಸ ಇರುವಂತಹ ಈ ಕ್ಷೇತ್ರದಲ್ಲಿ ಮೊದಲ ಮಹಿಳಾ ಶಾಸಕಿಯಾಗಿ ಇತಿಹಾಸವನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ. ಹಾಗಾದ್ರೆ ಕೀರ್ತನ ಅವರ ಹಿನ್ನೆಲೆ ಏನು? ಅದನ್ನು ನೋಡಿದರೆ 1996ರಲ್ಲಿ ತಮಿಳುನಾಡಿನ ವಿರುದುನಗರ ಜಿಲ್ಲೆಯಲ್ಲಿ ಕೀರ್ತನ ಅವರು ಜನಿಸಿದ್ರು. ತಮಿಳು ಮಾಧ್ಯಮದ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆದಂತಹ ಕೀರ್ತನ ಅವರು ಮಧುರೈ ಕಾಮರಾಜ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬಿಎಸ್ಸಿ ಮತ್ತು ಪಾಂಡಿಚೇರಿ ವಿಶ್ವವಿದ್ಯಾಲಯದಲ್ಲಿ ಎಂಎಸ್ಸಿ ಪದವಿಯನ್ನ ಕೂಡ ಪಡೆದಿದ್ದಾರೆ. ಇನ್ನು ಇವರ ರಾಜಕೀಯ ಅನುಭವದ ಬಗ್ಗೆ ಮಾತನಾಡಿದರೆ, ರಾಜಕೀಯಕ್ಕೆ ಬರುವ ಮುನ್ನ ಅವರು ರಾಜಕೀಯ ತಂತ್ರಜ್ಞರಾಗಿ ಕೆಲಸ ಮಾಡಿದರು ಮತ್ತು ತಮಿಳುನಾಡಿನ ಮಾಜಿ ಸಿಎಂ ಎಂಕೆ ಸ್ಟಾಲಿನ್ ಸೇರಿದಂತೆ ಹಲವು ಪ್ರಮುಖ ನಾಯಕರೊಂದಿಗೆ ಕಾರ್ಯನಿರ್ವಹಿಸಿದ ಅನುಭವ ಕೂಡ ಇವರಿಗಿದೆ. ಇನ್ನು ಕೀರ್ತನ ಅವರು ಎಷ್ಟು ಭಾಷೆಗಳನ್ನ ಮಾತನಾಡ್ತಾರೆ ಅದನ್ನು ನೋಡಿದರೆ, ಕೀರ್ತನ ಒಟ್ಟು 5 ಭಾಷೆಗಳನ್ನ ಮಾತನಾಡುತ್ತಾರೆ. ತಮಿಳ್, ಇಂಗ್ಲಿಷ್, ಹಿಂದಿ ಮತ್ತು ತೆಲುಗು ಭಾಷೆಗಳನ್ನ ಅವರು ಸುಲಲಿತವಾಗಿ ಮಾತನಾಡುವಂತವರು. ಇದು ಅವರಿಗೆ ಭಿನ್ನ ರಾಜ್ಯಗಳಲ್ಲಿ ಕೆಲಸ ಮಾಡಲು ಸಹಾಯ ಕೂಡ ಮಾಡಿರುವಂತಹದ್ದು. ಇನ್ನು ವಿಜಯ್ ಅವರ ಸಂಪುಟದ ಸಚಿವರ ಪಟ್ಟಿಯನ್ನು ನೋಡಿದರೆ, ಮುಖ್ಯಮಂತ್ರಿ ವಿಜಯ್ ಅವರೊಂದಿಗೆ ಒಟ್ಟು 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಎಸ್ ಕೀರ್ತನ, ಕೆಎ ಸೆಂಗೋಟಿಯನ್, ಅದವ್ ಅರ್ಜುನ್, ಬಸ್ಸಿ ಆನಂದ್, ಡಾಕ್ಟರ್ ಅರುಣ್ ರಾಜ್, ವೆಂಕಟರಮಣನ್, ನಿರ್ಮಲ್ ಕುಮಾರ್, ರಾಜ್ ಮೋಹನ್, ಡಾಕ್ಟರ್ ಟಿ.ಕೆ. ಪ್ರಭು, ಹೀಗೆ ಒಟ್ಟು 9 ಸಚಿವರು, 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿರುವಂತಹದ್ದು. ಸದ್ಯ ಶಿವಕಾಶಿ ಕ್ಷೇತ್ರದ ಟಿವಿಕೆ ಪಕ್ಷದ ಶಾಸಕಿಯಾಗಿರುವಂತಹ ಕೀರ್ತನ ಅವರು ಸಿಎಂ ಅವರ ಸಂಪುಟದಲ್ಲಿ ಕೇವಲ 29 ವಯಸ್ಸಿಗೆ ಅವರು ಸಚಿವರಾಗಿರುವಂತಹದ್ದು
ಬಹಳ ಹೆಗ್ಗಳಿಕೆಯಾದಂತಹ ಒಂದು ವಿಷಯ ಕೂಡ ಆಗಿರುವಂತಹದ್ದು. ಈಗಾಗಲೇ ಕೀರ್ತನ ಅವರ ಮೇಲೆ ಸಾಕಷ್ಟು ನಿರೀಕ್ಷೆ ಭರವಸೆ ಕೂಡ ಇದೆ. ಯಾಕೆಂತಂದ್ರೆ ವಿಜಯ್ ಅವರು ಕೀರ್ತನ ಅವರಿಗೆ ಫುಲ್ ಸಪೋರ್ಟ್ ಕೂಡ ಮಾಡಿರುವಂಥದ್ದು. ಅಂದ್ರೆ ಅವರ ಒಂದು ಚಾಣಾಕ್ಷತನತನ ಮತ್ತೆ ಅವರಿಗಿರುವಂತಹ ಒಂದು ಸ್ಕಿಲ್ ಬಗ್ಗೆ ವಿಜಯ್ ಅವರಿಗೆ ಈಗಾಗಲೇ ಗೊತ್ತಿರುವಂತಹದ್ದು. ಸೊ ಹಾಗಾಗಿ ಅವರಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಅವರಿಗೆ ಈಗ ಸಪೋರ್ಟ್ ಅನ್ನು ಕೂಡ ಮಾಡ್ತಿರುವಂತಹದ್ದು. ಅವರು ಕೂಡ ಈಗ ಸುಮಾರು 7 ದಶಕಗಳಿಂದ ಆ ಶುಭಕಾಶಿಯಲ್ಲಿ ಪುರುಷ ಪ್ರಾಬಲ್ಯವಿತ್ತು. ಈಗ ಆ ಪುರುಷ ಪ್ರಾಬಲ್ಯವನ್ನ ಮುರಿದು ಆ ಏನು ಮೊದಲ ಬಾರಿಗೆ ಈಗ ಶಾಸಕಿ ಆಗಿರುವಂಥದ್ದು, ಮಹಿಳಾ ಶಾಸಕಿ ಆಗಿರುವಂಥದ್ದು. ಸೊ ಹಾಗಾಗಿ ಅವರು ಕೂಡ ಈಗ ಸಚಿವೆ ಆಗಿರುವಂಥದ್ದು. ಮುಂಬರುವಂತಹ ದಿನಗಳಲ್ಲಿ ಅವರು ಕೂಡ ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಲಿ ಅಂತ ಹೇಳಿ ನಾವು ಕೂಡ ಆಶಿಸೋಣ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.